ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ. ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ಒಂದು ಬೇಸಿಕ್ ಮೇಕಪ್ ಅಂದ್ರೆ ನಾನ್ ಹೇಗೆ ಮಾಡ್ತೇನೆ ಒಂದು ಎಲ್ಲಿಯಾದ್ರೂ ಫಂಕ್ಷನ್ಗೆ ಹೋಗುವಾಗ, ಅಂದ್ರೆ ಈಗ ಗ್ರ್ಯಾಂಡ್ ಫಂಕ್ಷನ್ಗೆ ಅಲ್ಲ, ಗ್ರ್ಯಾಂಡ್ ಫಂಕ್ಷನ್ಗೆ ಅಥವಾ ನಮ್ಮ ಇಂಪಾರ್ಟೆಂಟ್ ಫಂಕ್ಷನ್ಗೆ ಆದ್ರೆ ನಾವು ಬ್ಯೂಟಿ ಪಾರ್ಲರ್ನವರನ್ನ ಕಾಂಟ್ಯಾಕ್ಟ್ ಆಗ್ತೇನೆ. ಆದ್ರೆ ಆ ಇಲ್ಲ, ನಾನೊಂದು ಸಣ್ಣ ಇವೆಂಟಿಗೆ ಹೋಗ್ಬೇಕು ಅಥವಾ ಎಲ್ಲಿಯಾದ್ರೂ ಒಂದು ಸಡನ್ ಆಗಿ ನಾನೊಂದು ಪ್ರೋಗ್ರಾಮಿಗೆ ಫಂಕ್ಷನ್ಗೆ ಅಟೆಂಡ್ ಆಗ್ಬೇಕು ಅಂತ ಆದ್ರೆ ಮೊದ್ಲೆಲ್ಲ ನಿಮ್ಗೆ ಗೊತ್ತು, ನಾವು ಜಸ್ಟ್ ಒಂದು ಕಾಂಪ್ಯಾಕ್ಟ್ ಪೌಡರ್ ಹಾಕೊಂಡು ಹೋಗ್ತಾ ಇದ್ವಿ ಅಥವಾ ಏನಾದ್ರೂ ಒಂದು ಕ್ರೀಮ್ ಯೂಸ್ ಮಾಡ್ತಾ ಇದ್ವಿ. ಹಾಗೆ ಏನಾದ್ರೂ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಹಾಗಿಲ್ಲ. ಆಕ್ಚುಲಿ ಒಂದು ಲೈಟ್ ಮೇಕಪ್, ಬೇಸಿಕ್ ಮೇಕಪ್ ಅನ್ನ ಮಾಡ್ಕೊಂಡು ನಾವು ಫಂಕ್ಷನ್ಗೆ ಅಟೆಂಡ್ ಆಗ್ಬೇಕಾಗ್ತದೆ. ಹಾಗೆ ನಾನು ಒಂದು ಎಲ್ಲಿಯಾದ್ರೂ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ಬೇಕಾದ್ರೆ ಹೇಗೆ ನಾನು ಮೇಕಪ್ ಮಾಡ್ಕೊಂಡು ನನ್ನ ಸೆಲ್ಫ್ ಮೇಕಪ್ ಅನ್ನ ನಾನು ಹೇಗೆ ಮಾಡ್ತೇನೆ ಅಂತ ನಾನು ನಿಮ್ಗೆ ತಿಳಿಸ್ತೇನೆ. ಅದರ ಮೊದಲು ಈಗ ನಿಮ್ಗೆ ಯೂಟ್ಯೂಬ್ ಅಲ್ಲಿ ತುಂಬಾ ಸರ್ಚ್ ಮಾಡಿದ್ರೆ ಬೇಸಿಕ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು, ನೀವೇ ಹೇಗೆ ಮೇಕಪ್ ಮಾಡ್ಕೊಂಡು ಹೋಗುದು ಅಂತ ಹೇಳಿ ನಿಮ್ಗೆ ಹಲವಾರು ವಿಡಿಯೋಗಳು ಸಿಗ್ತವೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಅವ್ರು ಹೇಳಿದಂತ ಪ್ರಾಡಕ್ಟ್ ಅನ್ನೇ ನೀವು ಯೂಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಸ್ಕಿನ್ನಿಗೆ ಬೇರೆ ಬೇರೆ ರೀತಿಯಾದಂತ ಮೇಕಪ್ ಸೆಟ್ ಆಗುತ್ತೆ, ಪ್ರಾಡಕ್ಟ್ಸ್ ಗಳು ಸೆಟ್ ಆಗ್ತವೆ. ಹಾಗಾಗಿ ನನ್ನ ಫ್ರೆಂಡ್ಸ್ನವರು ನನಗೆ ಸಜೆಸ್ಟ್ ಮಾಡಿದಾಗಿರ್ಬೋದು, ನನ್ನ ಬ್ಯೂಟಿ ಪಾರ್ಲರ್ನವರು ಸಜೆಸ್ಟ್ ಮಾಡಿದಾಗಿರ್ಬೋದು. ಏನು ಅಂತ ಹೇಳಿದ್ರೆ, ಆ ಒಂದು ಟೈಮ್ ಇತ್ತು ಆಕ್ಚುಲಿ, ನಾವು ಫೌಂಡೇಶನ್ ಕ್ರೀಮ್ ತಗೊಳ್ಳುವಾಗ ಆಗಿರ್ಬೋದು, ಕಾಂಪ್ಯಾಕ್ಟ್ ಪೌಡರ್ ತಗೊಳ್ಳುವಾಗ ಆಗ್ಬೋದು, ನಾವೊಂದು ಶಾಪಿಗೆ ಹೋಗ್ತೇವೆ. ಅವರು ಕಾಂಪ್ಯಾಕ್ಟ್ ಪೌಡರ್ ಅನ್ನ ಆಗ್ಲಿ ಕಾಂಪ್ಯಾಕ್ಟ್ ಪೌಡರ್ ಅನ್ನ ಹಾಕಿ ನಮ್ಗೆ ತೋರಿಸ್ತಾರೆ, ನೋಡಿ ನಿಮ್ಮ ಕೈಗೆ ಇದು ಸೂಟ್ ಆಗುತ್ತೆ ಅಂತ. ಕರೆಕ್ಟ್ ಅಲ್ವಾ? ಆಗ ನಾವೇನಿಸ್ತೇವೆ, ಹೌದು. ಯಾಕಂದ್ರೆ ನಮ್ಮ ಕೈ ಕಂಪ್ಯಾರಿಟಿವ್ಲಿ ನಮ್ಮ ಅಂದ್ರೆ ನಮ್ಮ ಫೇಸ್ ಸ್ಕಿನ್ನಿಗೂ ನಮ್ಮ ಕೈಯ ಸ್ಕಿನ್ನಿಗೂ ತುಂಬಾ ಡಿಫ್ರೆನ್ಸ್ ಇರ್ತದೆ. ಹಾಗೆ ಫೌಂಡೇಶನ್ ಕ್ರೀಮ್ಸ್ ಹಾಗೆ ನಾವು ನಾರ್ಮಲಿ ಶಾಪಿಗೆ ಹೋಗುವಾಗ ಅವ್ರು ಹೇಳ್ತಾರೆ, ನೋಡಿ ಇದು ನಿಮ್ಗೆ ಸೂಟ್ ಆಗ್ತದೆ, ಈ ಕಲರ್ ಅನ್ನ ನೀವು ಯೂಸ್ ಮಾಡಿ ಅಂತ ಫಸ್ಟ್ ಕೈಗೆ ಹಾಕಿ ತೋರಿಸ್ತಾರೆ. ಆಗ ನಾವೆಂತ ಮಾಡ್ತೇವೆ, ಓಕೆ ನಮ್ಗೆ ಇದೇ ಸೆಟ್ ಆಗ್ತದಲ್ಲ ಅಂತ ಹೇಳಿ ನಾವು ತಕೊಳ್ತೇವೆ. ಮತ್ತೆ ಅದು ನಾವು ಅಪ್ಲೈ ಮಾಡುವಾಗ ಅದು ನಮ್ಗೆ ಸೆಟ್ ಆಗ್ತಾ ಇರುವುದಿಲ್ಲ. ಹಾಗಾಗಿ ನಾನ್ ಹೇಳುದು, ನೀವು ಆನ್ಲೈನ್ ಅಲ್ಲಿ ಸಹ ಹೆಚ್ಚಿನವ್ರು ಹೇಳ್ತಾರೆ, ಯಾಕೆ ನಾವು ಶಾಪಿಗೆ ಹೋಗಿ ಪರ್ಚೇಸ್ ಮಾಡ್ಬೇಕು, ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೋದಲ್ಲ, ತುಂಬಾ ಡಿಸ್ಕೌಂಟ್ ಸಿಗುತ್ತೆ. ನಾಯ್ಕದವರ ಆನ್ಲೈನ್ ಶಾಪಿಂಗ್ ಇರ್ಬೋದು, ಬೇರೆ ಬೇರೆ ಆನ್ಲೈನ್ ಶಾಪಿಂಗ್ ಥ್ರೂ ನಾವು ತಕೊಳ್ಬೋದಲ್ವಾ ಪ್ರಾಡಕ್ಟ್ ಅನ್ನು ಅಂತ ಹೇಳಿ. ಖಂಡಿತವಾಗ್ಲೂ ನೀವು ತಕೊಳ್ಬಹುದು, ಯಾಕಂದ್ರೆ ಅದರಲ್ಲಿ ನಿಮ್ಗೆ ತುಂಬಾ ಡಿಫರೆನ್ಸಸ್ ಇದೆ ಅಮೌಂಟ್ ಅಲ್ಲಿ. ಬಟ್ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ ಮುಂಚೆ ಫಸ್ಟ್ ಒಮ್ಮೆ ಪ್ರಾಡಕ್ಟ್ ಅನ್ನ ನೀವು ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾಗ್ತದೆ. ಅದು ಸಹ ಈಗ ಮಾಲ್ಗಳಲ್ಲಿ ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ಬ್ರ್ಯಾಂಡ್ ನಂತ ಮೇಕಪ್ ಕಿಟ್ಗಳು ನಿಮ್ಗೆ ಸಿಗ್ತವೆ. ನೀವು ಈಗ ನಾರ್ಮಲಿ ಮಂಗಳೂರಲ್ಲಿ ಆದ್ರೆ ಸಿಟಿ ಸೆಂಟರ್ ಅಲ್ಲಿ ಶಾಪ್ಸ್ ಇದೆ, ಮೇಕಪ್ ಕಿಟ್ ಅಂತ ಸಿಗುವಂತ ಮೇಕಪ್ ಸೆಟ್ಗಳು ಸಿಗುವಂತ ಶಾಪ್ಸ್ಗಳು. ಅಲ್ಲಿ ಹೋಗಿ ನೀವು ಟೆಸ್ಟ್ ಮಾಡ್ಬೇಕು ಅಂತ ಆದ್ರೆ ನಿಮ್ಮ ಫೇಸ್ ನ ಒಂದು ಸೈಡ್ ನ ಭಾಗ, ಅಂದ್ರೆ ಲೆಫ್ಟ್ ಸೈಡ್ ಇರ್ಬೋದು, ರೈಟ್ ಸೈಡ್ ಇರ್ಬೋದು, ಅಲ್ಲಿ ನೀವು ಪ್ರತಿ ಒಂದು ಐಟಮ್ ಅನ್ನ ಹಾಕಿ ನೋಡ್ಬೇಕು, ಅದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗ್ತದಾ ಅಂತೇಳಿ. ನಾವು ಯಾರೋ ಒಂದು ನಂಬರ್ ಒಂದು ಹುಡುಗಿ ಅಥವಾ ಒಂದು ಹೆಂಗಸು ಯೂಸ್ ಮಾಡ್ತಾ ಇರುವಂತ ಸ್ಕಿನ್ ಟೋನ್ ನ ಸೇಮ್ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಹಾಗೆ ಇದ್ದದ್ದು ಏನು ಅಂತ ಹೇಳಿದ್ರೆ, ನಾನು ಶಾಪಿಗೆ ಹೋಗಿ ಅಲ್ಲಿ ನನ್ಗೆ ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ಅನ್ನ ಸಿಲೆಕ್ಟ್ ಮಾಡಿ, ಅಲ್ಲಿಯೇ ಒಂದು ಫೇಸ್ ಒಂದ್ ಸೈಡಿಗೆ ಪ್ರತಿ ಒಂದು ಪ್ರಾಡಕ್ಟ್, ಅಂದ್ರೆ ಫಸ್ಟ್ ಇಂದ ಎಂಡ್ ತನಕ ನಾವು ಯಾವ್ದೆಲ್ಲ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು ಅದು ಅವರೇ ನಮ್ಗೆ ಸಜೆಸ್ಟ್ ಮಾಡ್ತಾರೆ. ಒಂದು ಫಸ್ಟ್ ಗೆ ನಾವು ಯಾವ್ದನ್ನ ಹಾಕ್ಬೇಕು, ಆ ನಂತರ ಯಾವ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಬೇಕು, ಆ ನಂತರ ಫೈನಲಿ ಯಾವ್ದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು ಅಂತ ನಮ್ಗೆ ಅವರು ಸಜೆಸ್ಟ್ ಮಾಡ್ತಾರೆ. ಆ ಪ್ರಕಾರ ನಾವು ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡ್ಬೇಕು. ಈಗ ನಿಮ್ಗೆ ಗೊತ್ತಿರ್ಬೋದು, ಕೆಲವು
ಟೈಮಲ್ಲಿ ಅಂದ್ರೆ ಇದು ಇರ್ತದೆ, ಡಿಸ್ಕೌಂಟ್ಸ್ ಇರ್ತದೆ, ಕೂಪನ್ಸ್ ಎಲ್ಲ ಅವೈಲೇಬಲ್ ಇರ್ತದೆ ಮೇಕಪ್ಸ್ಗೆ. ಆ ಟೈಮಲ್ಲಿ ನಾವು ಹೋಗಿ, ಈಗ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನ್ಯೂ ಇಯರ್ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಯುಗಾದಿ ಇರ್ಬೋದು, ಆ ಟೈಮಲ್ಲಿ ಎಲ್ಲ ಸ್ವಲ್ಪ ಆಫರ್ಸ್ ಇರ್ತದೆ. ನಾವು ಆ ಆಫರ್ ಟೈಮಲ್ಲಿ ಹೋಗಿ ಒಂದು ಮೇಕಪ್ ಕಿಟ್ ಅನ್ನ ನಾವು ಪರ್ಚೇಸ್ ಮಾಡಬೇಕು. ಆ ಪರ್ಚೇಸ್ ಮಾಡಿ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತದೆ, ಯಾಕಂದ್ರೆ ಎಸ್ ಇದು ನಮ್ಗೆ ಸೂಟ್ ಆಗ್ತದೆ ನಮ್ಮ ಸ್ಕಿನ್ನಿಗೆ ಅಂತೇಳಿ. ಆ ನಂತರ ನೀವು ನೆಕ್ಸ್ಟ್ ಆ ಪ್ರಾಡಕ್ಟಿನ ಬ್ರ್ಯಾಂಡಿನ ಒಂದು ಪ್ರತಿಯೊಂದು ಪರ್ಚೇಸ್ ಅಲ್ಲಿ ಸಹ ನಿಮ್ಗೆ ಗೊತ್ತಿರ್ತದೆ, ಆ ಪ್ರಾಡಕ್ಟ್ ಅಲ್ಲಿ ಬರ್ದಿರ್ತದೆ ಅದು ಯಾವ ಟೈಪಿನ ಪ್ರಾಡಕ್ಟ್, ಅದು ಏನು SPF ಇರ್ತದ, ಅದರಲ್ಲಿ ಏನೆಲ್ಲ ಕಂಟೆಂಟ್ ಇರ್ತದೆ. ಅದನ್ನ ನೀವು ಒಂದು ಫೋಟೋ ತೆಗ್ದಿರಿ, ಅಥವಾ ಒಂದು ಆ ಬಾಟಲ್ ಅನ್ನಾಗಿರ್ಬೋದು, ಆ ಬ್ರ್ಯಾಂಡ್ ನ ಟ್ಯೂಬ್ ಅನ್ನಾಗಿರ್ಬೋದು, ಅದನ್ನ ತೆಗೆದಿಟ್ಟು ನಂತರ ನೆಕ್ಸ್ಟ್ ನೀವು ಅದನ್ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ. ಫಸ್ಟಿಗೆ ನೀವು ಯಾವುದೇ ಪ್ರಾಡಕ್ಟ್ ಅನ್ನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಸೂಟ್ ಅಂತ ಆಗ್ತದಂತಾದ್ರೆ ನೆಕ್ಸ್ಟ್ ನೀವು ಶಾಪ್ ಅಲ್ಲಿ ಪರ್ಚೇಸ್ ಮಾಡಬೇಡಿ, ನೀವು ಆನ್ಲೈನ್ ಪರ್ಚೇಸ್ ಮಾಡಿ. ಅದೇ ನಂಬರ್ ಹಾಕಿದ್ರೆ, ಅದೇ ಬ್ರ್ಯಾಂಡ್ ಇದ್ರೆ ನಿಮ್ಗೆ ಖಂಡಿತವಾಗ್ಲೂ ಅದೇ ಪ್ರಾಡಕ್ಟ್ ಸಿಗ್ತದೆ. ಬಟ್ ಫಸ್ಟ್ ನೀವು ಬೇಸಿಕ್ ಮೇಕಪ್ ಆಗಿರ್ಬೋದು ಪರ್ಚೇಸ್ ಮಾಡುವಾಗ ನೀವು ಹೋಗಿ ಶಾಪ್ ಅಲ್ಲಿ, ಅದು ಸಹ ನಾನು ಹೇಳಿದ್ದು ಕೈಗೆ ಹಾಕಿ ನೋಡಬಾರ್ದು. ಯಾಕಂದ್ರೆ ಕೈಯ ಸ್ಕಿನ್ನಿಗೂ ನಮ್ಮ ಮುಖದ ಸ್ಕಿನ್ನಿಗೂ ಕಂಪ್ಲೀಟ್ ಡಿಫರೆನ್ಸ್ ಇರ್ತದೆ. ಅವರು ಹೇಳ್ತಾರೆ ಶಾಪ್ನವರು, ನೀವು ಇದಕ್ಕೆ ಹಾಕಿ ಕೈಯಲ್ಲಿ ಹಾಕಿ ನೋಡಿ ನಿಮ್ಗೆ ಅದು ಸೂಟ್ ಆಗ್ತದೆ. ಬಟ್ ಕೈಗೆ ನಾವು ಈ ಪ್ಲೇಸಿಗೂ ನಮ್ಮ ಮುಖಕ್ಕೂ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನ್ ನೋಡಿದ ಪ್ರಕಾರ ಆಲ್ಮೋಸ್ಟ್ ನೀವು ಒಂದು ಕಾಸ್ಮೆಟಿಕ್ ಶಾಪಿಗೆ ಹೋದ್ರೆ ಅವ್ರು ಹೇಳ್ತಾರೆ ಕೈಗೆ ಹಾಕಿ ನೋಡಿ ನೋಡಿ ನಿಮ್ಗೆ ಇದು ತುಂಬಾ ಚಂದ ಕಾಣ್ತದೆ. ಹೌದು, ಅಲ್ಲಿನ ಲೈಟಿಗೆ ನಮ್ಗೆ ತುಂಬಾ ಚಂದ ಕಾಣ್ತದೆ, ಬಟ್ ಅದು ನಮ್ಮ ಸ್ಕಿನ್ನಿಗೆ, ನಮ್ಮ ಮುಖ ತುಂಬಾ ಡೆಲಿಕೇಟೆಡ್ ಸ್ಕಿನ್, ಅದು ಅಲ್ಲಿಗೆ ಸೂಟ್ ಆಗುದಿಲ್ಲ ಅದು. ಹಾಗಾಗಿ ನಾನು ಹೇಳುದು, ನೀವು ಅಲ್ಲಿ ಹೋಗಿ, ಮುಖಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಕೆಲವರು ಹೇಳ್ತಾರೆ ಅದು ಮುಖಕ್ಕೆ ಹಾಕ್ಬೇಡ, ಅದು ನಿನ್ನ ಮುಖಕ್ಕೆ ಮತ್ತೆ ಸೂಟ್ ಆಗದಿದ್ರೆ ನಿನ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ. ಹಾಗೆ ಏನಿದೆ, ನಾವು ಕೈಗೆ ಹಾಕುದೊಂದೇ ಮುಖಕ್ಕೆ ಆಗುದು, ನೀನು ತುಂಬಾ ಹೊತ್ತು ಹಾಕ್ಬೇಕಂತೇನಿಲ್ಲ. ಅಲ್ಲಿ ಆ ಸ್ಟೆಪ್ ಟು ಸ್ಟೆಪ್ ಹಾಕಿ ನೋಡಿದ್ರೆ ಮಾತ್ರ ನಿಮ್ಗೆ ಅಲ್ಲಿನ ಈ ಮುಖಕ್ಕೂ ಈ ಸೈಡಿಗೂ ಡಿಫರೆನ್ಸಸ್ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಈಗ ನಾನು ಒಂದು ಫಂಕ್ಷನ್ಗೆ ಅಟೆಂಡ್ ಆಗೋದಾದ್ರೆ ನಾನು ಈಗ ಹೆಚ್ಚು ಅದಕ್ಕೆ ಹೋಗುದಿಲ್ಲ, ಬ್ಯೂಟಿ ಪಾರ್ಲರಿಗೆಲ್ಲ ಹೋಗುದಿಲ್ಲ, ನಾನೇ ಮೇಕಪ್ ಮಾಡ್ತೇನೆ. ಅದನ್ನ ನಾನು ಹೇಗೆ ಮಾಡ್ತೇನೆ, ಯಾವ ಐಟಮ್ ಅನ್ನ ನಾನು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೇನೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಮತ್ತೆ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಅದನ್ನ ನೀವು ಪರ್ಚೇಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಯಾವ ಬ್ರ್ಯಾಂಡ್ ಅಂತ ಸಹ ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಅದು ನಾನು ಹೇಳಿದ ಬ್ರ್ಯಾಂಡ್ ನಿಮ್ಗೆ ಸೂಟ್ ಆಗ್ತದೆ ಅಂತ ಹೇಳಿಕ್ ಆಗುದಿಲ್ಲ. ನಿಮ್ಗೆ ಯಾವ ಬ್ರ್ಯಾಂಡ್, ಈಗ ಬೇರೆ ಬೇರೆ ಬ್ರ್ಯಾಂಡ್ಸ್ ಗಳಿದೆ ನಿಮ್ಗೆ ಗೊತ್ತಿದೆ, ನೈಕಾ ಇರ್ಬೋದು, ಮ್ಯಾಬ್ಲಿನ್ ಇರ್ಬೋದು, ಲ್ಯಾಕ್ಮಿ ಇರ್ಬೋದು, ಲೋರೆಲ್ ಇರ್ಬೋದು. ಹಾಗೆ ಒಂದೊಂದು ಸ್ಕಿನ್ ಅವರಿಗೆ ಒಂದೊಂದು, ಕೆಲವರಿಗೆ ಲೋರೆಲ್ ಹೆಚ್ಚು ಯೂಸ್ ಮಾಡಿದ್ರೆ ಆಯಿಲಿ ಪ್ರಾಬ್ಲಮ್ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿದೆ, ನಿಮ್ಗೆ ಯಾವುದು ಬೇಕಿದ್ರೆ ನೀವು ಯೂಸ್ ಮಾಡ್ಬೋದು. ಸೊ ನಾನು ಈಗ ನಾನು ಬೇಸಿಕ್ ಮೇಕಪ್ಗೆ ಏನೆಲ್ಲ ನಾನು ಯೂಸ್ ಮಾಡ್ತೇನೆ ಅಂತ ನಿಮ್ಗೆ ಹೇಳ್ತೇನೆ. ಓಕೆ, ಇದು ನಂದು ಮೇಕಪ್ ಕಿಟ್. ಇದರಲ್ಲಿ ಎಲ್ಲ ನಾನು ಹಾಕಿಟ್ಟಿರ್ತೇನೆ. ನಾನು ಲಾಸ್ಟ್ ಟೈಮ್ ಸಹ ನನ್ನ ವಿಡಿಯೋದಲ್ಲಿ ನಾನು ಇದನ್ನ ತೋರಿಸಿದ್ದೇನೆ. ಇದು ನಾನು ಏನೆಲ್ಲ ಕ್ರೀಮ್ ಯೂಸ್ ಮಾಡ್ತೇನೆ, ಯಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಅದನ್ನ ನಾನು ಈ ಬಾಕ್ಸಿಗೆ ಹಾಕಿ ಇಟ್ಟಿರ್ತೇನೆ. ಓಕೆ, ಮತ್ತೆ ಯಾರು ಈಗ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೋಗುವಾಗ ನಿಮ್ಗೆ ಕನ್ಫ್ಯೂಷನ್ ಇರ್ತದೆ. ಯಾಕಂದ್ರೆ 7-8 ಐಟಮ್ ಅಂದ್ರೆ ಪ್ರಾಡಕ್ಟ್ಸ್ ಅನ್ನ ನೀವು ಯೂಸ್ ಮಾಡುವಾಗ ನಿಮ್ಗೆ ಮನೆಗೆ ಬಂದ ಮೇಲೆ ನಾನು ಯಾವುದು ಫಸ್ಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು ಅನ್ನುವಂತ ಕನ್ಫ್ಯೂಷನ್ ಇರ್ತದೆ. ಆಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಅದಕ್ಕೆ ಒಂದು ನಂಬರ್ ಬರೆದು ಕೊಡ್ಲಿಕ್ಕೆ ಹೇಳ್ಬೇಕು. ಆ ನಂಬರ್ನ ಥ್ರೂ ನೀವು ಆ ಇದನ್ನು ಮಾಡ್ಬೇಕು. ಆಗ ನಿಮ್ಗೆ ಇದು ಈಸಿ ಆಗ್ತದೆ ನಂಬರ್ ಥ್ರೂ ಮಾಡಿದ್ರೆ. ಆ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ ಹೇಳುವಂತದ್ದೊಂದು ನೀವು ಆ ಬರೆದು ಕೊಡ್ಲಿಕ್ಕೆ ಹೇಳ್ಬೇಕು ಅವರಿಗೆ, ಅಥವಾ ನೀವು ಸಹ ಬರಿಬಹುದು. ಓಕೆ ಓಕೆ, ಫಸ್ಟಿಗೆ ನಾನು ಟೋನರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಟೋನರ್ ನಮ್ಮ ಮುಖದ ಗ್ಲೋನೆಸ್ಸಿಗೆ ಇದನ್ನ ನೀವು ಒಂದು ಡ್ರಾಪ್ಸ್ ಇಲ್ಲಿ ಮತ್ತೆ ಇಲ್ಲಿ ಒಂದು ಡ್ರಾಪ್ಸ್ ಹಾಕಿ. ಇದು ಬೇಸ್ ಅಂದ್ರೆ ಟೋನರ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ಗೆ. ಅದು ಫುಲ್ ಬೇಕಂತ ಇಲ್ಲ, ಒಂದು ಚೂರ್ ಫೋರ್ ಹೆಡ್ಗೆ ಹಾಕಿ, ಸ್ವಲ್ಪ ಇಲ್ಲಿಗೆ. ಇದು ಟೋನರ್.
ಟೋನರ್ ಹಾಕಿ ಆಯ್ತಲ್ಲ. ಈಗ ನೆಕ್ಸ್ಟ್ ಮಾಯಿಶ್ಚರೈಸರ್. ಈಗ ಮಾಯಿಶ್ಚರೈಸರ್ ಅನ್ನ ಹಾಕ್ಬೇಕು. ಮಾಯಿಶ್ಚರೈಸರ್ ಸಹ ಒಂದು ಬೇಸ್, ಯಾಕಂತ ಹೇಳಿದ್ರೆ ಮಾಯಿಶ್ಚರೈಸರ್ ಇಂದ ಮಾತ್ರ ನಿಮ್ಮ ಸ್ಕಿನ್ ಗ್ಲೋನೆಸ್ಸಿಗೆ ಬರ್ತದೆ. ಹಾಗಾಗಿ ಮಾಯಿಶ್ಚರೈಸರ್ ಅನ್ನು ಹಾಕ್ಬೇಕು. ಇನ್ನು ನೀವು ಅಂದ್ರೆ ಈಗ ಇನ್ನು ಸ್ವಲ್ಪ ಮಳೆಗಾಲ, ನೀವು ಈಗ ಬಿಸಿಲಿಗೆ ಮೇಕಪ್ ಮಾಡಿ ಹೋಗ್ತಾ ಇದ್ದೀರಿ ಫಂಕ್ಷನ್ಗೆ ಅಂತ ಆದ್ರೆ ಸನ್ಸ್ಕ್ರೀನ್ ಸಹ ಬೇಕು. ಸನ್ಸ್ಕ್ರೀನ್ ಸಹ ಇಂಪಾರ್ಟೆಂಟ್ ಮಾಯಿಶ್ಚರೈಸರ್ ಆದ್ಮೇಲೆ. ಇಲ್ಲ ನನ್ಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ, ಈವ್ನಿಂಗ್ ಫಂಕ್ಷನ್ಗೆ ನಾನು ಹೋಗುದು, ಅಥವಾ ಅಷ್ಟು ಏನು ಇದಿಲ್ಲ, ಬಿಸಿಲಿಲ್ಲ ಅಂತ, ಅದು ನಿಮ್ಗೆ ಬಿಟ್ಟದ್ದು. ಮೇಕಪ್ ಮಾಡುವಾಗ ಏನು ಸನ್ಸ್ಕ್ರೀನ್ ಹಾಕ್ಬಾರ್ದು ಅಂತೇನಿಲ್ಲ. ನಾನು ಈಗ ಸನ್ಸ್ಕ್ರೀನ್ಸ್ ಅಪ್ಲೈ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಆ ಅದು ನಾನು ತೋರಿಸ್ತಾ ಇದ್ದೇನೆ ಈಗ. ಇದು ಸನ್ಸ್ಕ್ರೀನ್, ಇದನ್ನು ಸಹ ನೀವು ಯೂಸ್ ಮಾಡ್ಬೋದು. ಮಾಯಿಶ್ಚರೈಸ್ ಆದ್ಮೇಲೆ ಸನ್ಸ್ಕ್ರೀನ್ ಅನ್ನು ಯೂಸ್. ಸನ್ಸ್ಕ್ರೀನ್ ನಿಮ್ಗೆ ಗೊತ್ತಿದೆ ಯಾಕೆ ಯೂಸ್ ಮಾಡುದು ಅಂತ. ನಾವು ತುಂಬಾ ಟ್ಯಾನ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾವು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ತೇವೆ. ಓಕೆ ಆಯ್ತಲ್ಲ. ಆ ನಂತರ ನೆಕ್ಸ್ಟ್ ಬರುವಂತದ್ದು ಹೇಳ್ತೇನೆ. ನೆಕ್ಸ್ಟ್ ಬರುವಂತದ್ದು ಪ್ರೈಮರ್. ಪ್ರೈಮರ್ ಸಹ ಹಾಗೆ ನಮ್ಮ ಮುಖದ ಗ್ಲೋನೆಸ್ಸಿಗೆ ಹಾಗೂ ಇದೆಲ್ಲ ಬೇಸಿಕ್ ಕ್ರೀಮ್ಗಳನ್ನ ನಾವು ಯೂಸ್ ಮಾಡಲೇಬೇಕಾಗ್ತದೆ. ಮತ್ತೆ ಇದು ಪ್ರೈಮರ್ ನಮ್ಮ ಓಪನ್ ಪೋರ್ಸ್, ಇಲ್ಲೆಲ್ಲ ಇರುವಂತ ಓಪನ್ ಪೋರ್ಸ್ ಗಳನ್ನ ಅದು ಹೈಡ್ ಮಾಡ್ತದೆ. ಹಾಗಾಗಿ ಪ್ರೈಮರ್ ಅನ್ನ ನಾವು ಯೂಸ್ ಮಾಡಬೇಕು. ಓಕೆ, ಪ್ರೈಮರ್ ಆಯ್ತು. ಈಗ ಇನ್ನು ಕನ್ಸಿಲರ್. ಕನ್ಸಿಲರ್ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಆಫ್ಟರ್ 40 ಅಂತೂ ಫುಲ್ ನಮ್ಮ ಡಾರ್ಕ್ ಸರ್ಕಲ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಸೊ ಡಾರ್ಕ್ ಸರ್ಕಲ್ಸ್ ಅನ್ನ ಕವರ್ ಮಾಡ್ಲಿಕ್ಕೋಸ್ಕರ ನಾವು ಕನ್ಸಿಲರ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ಇದು ನೋಡಿ ಕನ್ಸಿಲರ್, ಇದು ನಮ್ಮ ಡಾರ್ಕ್ ಸರ್ಕಲ್ಸ್ ಅನ್ನ ಕವರ್ ಮಾಡ್ತದೆ. ಹಾಗಾಗಿ ಕನ್ಸಿಲರ್ ಅನ್ನ ಯೂಸ್ ಮಾಡ್ಬೇಕಾಗ್ತದೆ. ನನ್ ಗೊತ್ತಿಲ್ಲ, ಕೆಲವರು ಅದನ್ನು ಟ್ಯೂಬ್ ಅಲ್ಲೇ ಹಾಕ್ತಾರೆ, ನಾನು ಕೈಯಲ್ಲಿ ಹಾಕ್ತೇನೆ. ನಿಮ್ಗೆ ಹೇಗೆ ಬೇಕು ಹಾಗೆ ನೀವು ಅಪ್ಲೈ ಮಾಡಿ. ಬಟ್ ಮಾಡುವಾಗ ಅದನ್ನ ಕರೆಕ್ಟ್ ಆಗಿ ಬ್ಲೆಂಡ್ ಮಾಡಿ, ಅದು ನಿಲ್ಬಾರ್ದು ಅಲ್ಲಲ್ಲಿ. ಯಾಕಂದ್ರೆ ಯಾವುದೇ ಕ್ರೀಮ್ ಆಗ್ಲಿ ಯಾವುದೇ ಹಾಕುವಾಗಲಿ ಅದನ್ನ ನೀವು ಕರೆಕ್ಟ್ ಆಗಿ ಬ್ಲೆಂಡ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ನಾವು ಯೂಸ್ ಮಾಡುವಂಥದ್ದು ಫೌಂಡೇಶನ್ ಕ್ರೀಮ್.
ನಿಮಗೆ ಫೌಂಡೇಶನ್ ಕ್ರೀಮ್ ಎಷ್ಟು ಬೇಕು ಅಷ್ಟನ್ನು ಹೆಚ್ಚು ಯೂಸ್ ಮಾಡಬೇಡಿ. ಮತ್ತೆ ಫೌಂಡೇಶನ್ ಕ್ರೀಮ್ ಹಾಕಿದ್ಮೇಲೆ ಕಾಂಪ್ಯಾಕ್ಟ್ ಪೌಡರ್ ನಿಮಗೆ ಹೆಚ್ಚು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಈಗ ನಾನು ಫೌಂಡೇಶನ್ ಕ್ರೀಮನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಹಾಗೆ ಕರೆಕ್ಟಾಗಿ ರಿವರ್ಸ್ ಸೈಡೆಲ್ಲ ಬ್ಲೆಂಡ್ ಮಾಡ್ತಾ ಬನ್ನಿ. ಕರೆಕ್ಟ್ ಬ್ಲೆಂಡ್ ಆಗಬೇಕದು. ಮತ್ತೆ ಬ್ಲೆಂಡರ್ ಇದೆ ನಿಮ್ಮ ಹತ್ರ ಆದರೆ ಬ್ಲೆಂಡರಲ್ಲಿ ಸಹ ಮಾಡ್ಬೋದು. ನಾನು ಒಂದು ಹೇಳ್ತೇನೆ, ನನಗೆ ಸಜೆಷನ್ ಮಾಡಿದವರು ಬ್ಲೆಂಡರ್ಗಿಂತಲೂ ಕೈ ಬೆಸ್ಟ್ ಅಂತ ಹೇಳ್ತಾರೆ, ಬೆರಳಲ್ಲಿ ನಾವು ಮಾಡುವಂಥದ್ದು. ಸೊ ನಾನು ಅದನ್ನ ನನ್ನ ಕೈಯಲ್ಲೇ ಬ್ಲೆಂಡ್ ಮಾಡ್ತೇನೆ. ನೀವು ಬ್ಲೆಂಡರ್ ಯೂಸ್ ಮಾಡ್ಬೋದು. ಬ್ಲೆಂಡರ್ ಯೂಸ್ ಯಾಕೆ? ಬ್ಲೆಂಡ್ ಮಾಡ್ಲಿಕ್ಕೆ ಅಲ್ವಾ. ಯೂಸ್ ಮಾಡಿ ಬ್ಲೆಂಡರ್ ಅನ್ನ, ಪ್ರಾಬ್ಲಮ್ ಇಲ್ಲ. ಬಟ್ ಬ್ಲೆಂಡರ್ ಅನ್ನ ಸ್ವಲ್ಪ ವೆಟ್ ಮಾಡಿಕೊಂಡು ಯೂಸ್ ಮಾಡಿ. ನಾರ್ಮಲ್ ಆಗಿ ಬ್ಲೆಂಡರ್ ಅನ್ನ ವೆಟ್ ಮಾಡದಿದ್ರೆ ನಿಮ್ಮ ಮೇಕಪ್ ಇದೆಲ್ಲ ಅದು ಬ್ಲೆಂಡರ್ ಅಲ್ಲೇ ಇರ್ತದೆ. ಸೊ ನೀವು ಬ್ಲೆಂಡರ್ ಅನ್ನ ಸ್ವಲ್ಪ ವೆಟ್ ಮಾಡಿಕೊಂಡು ಅದರಲ್ಲಿ ಬ್ಲೆಂಡ್ ಮಾಡ್ತಾ ಬನ್ನಿ ಮೇಕಪ್ ಅಲ್ಲಿ. ನಾನೀಗ ಸ್ವಲ್ಪ ಹಾಕಿದ್ದೇನೆ. ನಾನು ತುಂಬಾ ಇದು ಹಾಕುದಿಲ್ಲ ಫೌಂಡೇಶನ್ ಕ್ರೀಮ್. ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿ ಸರಿ ಬ್ಲೆಂಡ್ ಮಾಡಿ. ಮತ್ತೆ ಬ್ಲೆಂಡ್ ಮಾಡುವಾಗ ಕರೆಕ್ಟ್ ಸೈಡ್ ಬೈ ಸೈಡ್, ಅಂದ್ರೆ ನಾವು ಒಂದು ಪ್ಲೇಸ್ ಅಲ್ಲಿ ಬಿಟ್ರೆ ಅದು ಒಂಥರ ಆಡ್ ಕಾಣಿಸ್ತದೆ. ಸೊ ನಾವು ಎಲ್ಲೆಲ್ಲ ಹಾಕ್ಬೇಕು ಅಲ್ಲೆಲ್ಲ ಹಾಕಿ ಅದನ್ನ ಕರೆಕ್ಟ್ ಆಗಿ ಒಂದು 5 ಮಿನಿಟ್ಸ್ ಅಟ್ ಲೀಸ್ಟ್ ಬ್ಲೆಂಡ್ ಮಾಡಬೇಕು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊದ್ಲೆಲ್ಲ ಇತ್ತು ನಾವು ಫಂಕ್ಷನ್ಗೆ ಹೋಗುವಾಗ ತುಂಬಾ ಮೇಕಪ್ಸ್ ಎಲ್ಲ ಮಾಡ್ತಿರ್ಲಿಲ್ಲ. ಅದ್ರಲ್ಲೂ ಸಹ ಹುಡುಗಿಯರು ಸ್ಕಿನ್ನಿಗೆಲ್ಲ ಏನು ಮೇಕಪ್ ಹಾಕ್ತಿರ್ಲಿಲ್ಲ, ಯಾಕಂದ್ರೆ ಅದ್ರಲ್ಲಿ ತುಂಬಾ ಕೆಮಿಕಲ್ಸ್ ಇದೆ ಅಂತ ಹೇಳಿ. ಮುಂಚೆ ಎಲ್ಲ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಲಿಪ್ಸ್ಟಿಕ್ ಏನಾದ್ರೂ ಒಂದು ಸ್ವಲ್ಪ ಕ್ರೀಮ್ಸ್ ಗಳನ್ನ ಹಾಕೊಂಡು ಹೋಗ್ತಿದ್ದೆವು. ಈಗ ಹಾಗಿಲ್ಲ. ಈಗ ಎಲ್ಲರೂ ಸಣ್ಣ ಸಣ್ಣ ಒಂದು ಈವೆಂಟಿಗೆ ಸಹ ಮೇಕಪ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಪ್ರತಿ ಸತಿ ಅವರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೆಲ್ಫ್ ಮೇಕಪ್ ಅನ್ನ ಕಲಿಯುವುದು ತುಂಬಾ ಇಂಪಾರ್ಟೆಂಟ್. ಬಟ್ ಅದರಲ್ಲಿ ಸಹ ನಿಮ್ಗೆ ಸೂಟ್ ಆಗುವಂತ ಬ್ರ್ಯಾಂಡ್, ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂತ ಪ್ರಾಡಕ್ಟ್ಸ್ ಅನ್ನೇ ನೀವು ಪರ್ಚೇಸ್ ಮಾಡಬೇಕು. ಓಕೆ, ಈಗ ಕಾಂಪ್ಯಾಕ್ಟ್ ಪೌಡರ್ ನಿಮ್ಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ಕಾಂಪ್ಯಾಕ್ಟ್ ಪೌಡರ್ ಜಾಸ್ತಿ ಯೂಸ್ ಮಾಡಬೇಡಿ, ಅದು ಓವರ್ ಆಗಿ ಕಾಣ್ತದೆ. ಹಾಗಾಗಿ ನಾನೀಗ ಇಲ್ಲಿ ಲೈಟ್ ಅಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ಈಗ ಆ ನಿಮ್ಮ ಐಬ್ರೋಸ್ಗಳನ್ನ ಐಬ್ರೋಸ್ ಹೇಗಿದೆ ಅಂತ ನೋಡಿ ಅದನ್ನ ಚೆನ್ನಾಗಿ ಬ್ರಷ್ ಮಾಡಿ. ನಂತರ ನಿಮ್ಗೆ ಐ ಶ್ಯಾಡೋಸ್ ಹಾಕ್ಲಿಕ್ಕಿದ್ರೆ ಹಾಕ್ಬೋದು, ನಾನು ಹಾಕುದಿಲ್ಲ. ಐ ಶ್ಯಾಡೋಸ್ ನಿಮ್ಗೆ ಇಷ್ಟ ಇದ್ರೆ ನೀವು ಐ ಶ್ಯಾಡೋನ್ ಸಹ ಪರ್ಚೇಸ್ ಮಾಡ್ಬೋದು, ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಯೂಸ್ ಮಾಡುವಂಥದ್ದು ಹಾಗೆ ಇದು ಮೆಬ್ಲಿನ್ ಅವರದ್ದು. ನೀವು ಬೇರೆ ಬ್ರ್ಯಾಂಡ್ಸ್ ಪರ್ಚೇಸ್ ಮಾಡ್ಬೋದು. ಇದು ನೀವು ಇಲ್ಲಿ ನೋಡ್ಬೋದು, ಇದು ನಮ್ಮ ಸ್ಕಿನ್ ಅನ್ನ ಹೈಲೈಟ್ ಮಾಡ್ಲಿಕ್ಕೆ ಒಂದು ಲೈಟ್ ಕಲರಿಂಗ್. ಇದು ಲಿಕ್ವಿಡ್ ಟೈಪೇ ಒಂದು ಕಲರಿಂಗ್. ಇದು ನಿಮ್ಗೆ ಖಂಡಿತವಾಗ್ಲೂ ಅವರು ಸಜೆಸ್ಟ್ ಮಾಡ್ತಾರೆ ಮೇಕಪ್ ಮಾಡುವಾಗ. ಇದನ್ನ ಲೈಟ್ ಆಗಿ ಎಲ್ಲ ಕಡೆ ಎಲ್ಲ ಜಸ್ಟ್ ಈ 2 ಸೈಡಿಗೆ ನಿಮ್ಗೆ ಬೇಕಿದ್ರೆ ಸ್ವಲ್ಪ
ಒಂದು ಗ್ಲೋ ಬರ್ಲಿಕ್ಕೆ ಈ ಕಲರ್ ಅನ್ನ ನೀವು ಯೂಸ್ ಮಾಡ್ಬೋದು. ನಾನು ಲೈಟ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ, ಹೆಚ್ಚಲ್ಲ. ನಮ್ಗೆ ಅದು ಅದರ ನಂತರ ನಾವು ಹೈಲೈಟರ್ ಅನ್ನ ಅದಕ್ಕೆ ಅಪ್ಲೈ ಮಾಡ್ತೇವೆ. ಹೈಲೈಟರ್ ಅಪ್ಲೈ ಮಾಡುವಾಗ ನಿಮ್ಗೆ ಇದರ ಗ್ಲೋನೆಸ್ ಗೊತ್ತಾಗ್ತದೆ. ಲೈಟ್ ಅಲ್ಲಿ ಹಾಕ್ಬೇಕು, ಹೆಚ್ಚು ಹಾಕ್ಬಾರ್ದು. ನಿಮ್ಗೆ ಅದು ಗೊತ್ತಾಗ್ತದೆ, ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗುವಂಥದ್ದೇ ಅವ್ರು ಕೊಡ್ತಾರೆ. ಹಾಗಿರುವಾಗ ಅದನ್ನ ಹಾಕಿ ನಂತರ ನಾವು ಹೈಲೈಟರ್ ಅನ್ನ ಯೂಸ್ ಮಾಡಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಮಾತ್ರ ಯೂಸ್ ಮಾಡಿ. ನಿಮ್ಮ ಕೈಯಲ್ಲಿ ಆ ಕಲರಿಂಗ್ ಉಳಿದ್ರೆ ಅದನ್ನ ನೀವು ಇಲ್ಲಿ ಫೋರ್ ಹೆಡ್ಡಿಗೆ ಮತ್ತೆ ಇಲ್ಲಿ ಯೂಸ್ ಮಾಡಿ. ಇಲ್ಲಿ ಇದನ್ನ ಲೈಟ್ ಆಗಿ ಹಾಕಿದ್ದೇನೆ, ನಿಮ್ಗೆ ಇಲ್ಲಿ ಕಾಣ್ಬೋದು. ಆ ನಂತರ ನಾವು ನೆಕ್ಸ್ಟ್ ಹೈಲೈಟರ್ ಯೂಸ್ ಮಾಡಬೇಕು. ಇದು ನೋಡಿ, ಇದು ಹೈಲೈಟರ್. ಇದು ನಿಮ್ಮ ಸ್ಕಿನ್ನಿಗೆ ಫೈನಲ್ ಟಚ್ ಅಪ್. ಇದು ನಿಮ್ಮ ಸ್ಕಿನ್ ಅನ್ನ ತುಂಬಾ ಗ್ಲೋ ಮಾಡ್ತದೆ, ಅದಕ್ಕೋಸ್ಕರ ಯೂಸ್ ಮಾಡುವಂತದ್ದು ಇದು ಹೈಲೈಟರ್. ನೋಡಿ, ಹೀಗೆ ನಾವು ಮೂಗಿಗೆ ಹೀಗೆ ಹಾಕಿ ಹೈಲೈಟರ್ ಅನ್ನ ಯೂಸ್ ಮಾಡ್ತೇವೆ. ಹಾಗೆ ಇಲ್ಲಿಗೆ ಯೂಸ್ ಮಾಡ್ತೇವೆ. ಇದನ್ನು ಹಾಗೆ ಸರಿಯಾಗಿ ಬ್ಲೆಂಡ್ ಮಾಡಿ, ಇಲ್ಲದ್ರೆ ನೀವು ಏನೋ ಒಂದು ಇಟ್ಟಂತ ಅನುಭವ ಆಗ್ತದೆ. ಆ ಪ್ಲೇಸ್ ಹತ್ರ ನೀವು ತಕೊಂಡು ಹೋಗಿ ಏನಾ ಇಟ್ಟಿದ್ದೀರಿ ಅಂತ ಅನುಭವ ಆಗ್ತದೆ. ಅದನ್ನ ನೀವು ನಿಮ್ಮ ಬ್ಲೆಂಡರ್ ಅಲ್ಲಿ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ, ನಮ್ಮ ಕೈಯ ಬೆರಳುಗಳನ್ನು ಸಹ ಯೂಸ್ ಮಾಡ್ಬೋದು. ನೋಡಿ, ಇದು ಆಯ್ತು. ಇನ್ನು ನಿಮ್ಗೆ ಐ ಶ್ಯಾಡೋಸ್ ಆಗ್ಲೇ ಯೂಸ್ ಮಾಡ್ಬೋದು. ನಾನು ಎಂಡಿಗೆ ಯೂಸ್ ಮಾಡ್ತೇನೆ, ನೀವು ಮತ್ತೆ ಯೂಸ್ ಮಾಡ್ಬೋದು. ಮತ್ತೆ ಒಮ್ಮೆ ಎಲ್ಲ ಬ್ರಷ್ ಅಲ್ಲಿ ಸ್ವಲ್ಪ ಈ ಪೌಡರ್ಸ್ ಬರದ ಹಾಗೆ ಎಲ್ಲ ಬ್ರಷ್ ಅಲ್ಲಿ ಒಂಚೂರು ಇದು ಮಾಡಿ. ಐ ಶ್ಯಾಡೋಸ್ ಓಕೆ. ಈಗ ಮಸ್ಕರ ಯೂಸ್ ಮಾಡಿ ನಿಮ್ಮ ಕಣ್ಣಿನ ರೆಪ್ಪೆಗೆ. ಅದಕ್ಕೆ ಮಸ್ಕರ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗ್ತದೆ. ನಾನೀಗ ಇಲ್ಲಿ ಮಸ್ಕರಾಸ್ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಅದು ಸಹ ಹಾಗೆ ನೀವು ಹಾಕುವ ಮೆಥಡ್ ಅಲ್ಲಿ ಇರುವುದು. ಅವಸರ ಮಾಡಬೇಡಿ, ಅದು ನಿಮ್ಮ ಕಣ್ಣಿನ ಇಡೀ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೆ ಕಣ್ಣು ಫುಲ್ ಬ್ಲ್ಯಾಕ್ ಇದಕ್ಕೆ ಬರ್ತದೆ. ಜಾಗ್ರತೆಯಲ್ಲಿ ಹಾಕಿ. ಮತ್ತೆ ನಿಮ್ಗೆ ಟಿಕ್ ಬೇಕು ಅಂತ ಇದ್ರೆ, ಟಿಕ್ ಬೇಕಂತ ಇದ್ರೆ ಮತ್ತೆ ಪುನಃ ಎರಡನೇ ಸರ್ತಿ ಸಹ ಹಾಕ್ಬೋದು. ಈಗ ಐಲೈನರ್ ಯೂಸ್ ಮಾಡಿ. ನಾನು ನೋಡಿ ಕರೆಕ್ಟ್ ಅಲ್ಲಿ ಐಲೈನರ್ ಅನ್ನ ಯೂಸ್ ಮಾಡಿದ್ದೇನೆ. ಈಗ ನನ್ನ ಮೇಕಪ್ಸ್ ಇದು ಎಲ್ಲ ಆಯ್ತು. ಈಗ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡಬೇಕು. ಹಾಗೆ ನಿಮ್ಗೆ ಅವರು ಲಿಪ್ಸ್ಟಿಕ್ಸ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ, ನಿಮ್ಗೆ ಯಾವುದೇ ಸೂಟ್ ಆಗ್ತದೆ ಅಂತ. ನಾನು ಎರಡು ಮಿಕ್ಸ್ ಮಾಡಿ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡ್ತೇನೆ. ಯಾಕಂದ್ರೆ ಒಂದು ಲಿಪ್ಸ್ಟಿಕ್ ಲಿಕ್ವಿಡ್ ಐ, ಅದು ಲೈಟ್ ಇದೆ ಕಲರ್, ಅದಕ್ಕೆ ನಾನು ಇನ್ನೊಂದು ಲಿಪ್ಸ್ಟಿಕ್ ಅನ್ನು ಸಹ ಮಿಕ್ಸ್ ಮಾಡ್ತೇನೆ. ನಿಮ್ಗೆ ಇಲ್ಲ ಒಂದೇ ಲಿಪ್ಸ್ಟಿಕ್ ಸೂಟ್ ಆಗ್ತದೆ ಅಂತಾದ್ರೆ ಒಂದೇ ಲಿಪ್ಸ್ಟಿಕ್ ಅನ್ನು ಸಹ ಯೂಸ್ ಮಾಡ್ಬೋದು. ಬಟ್ ಲಿಪ್ಸ್ಟಿಕ್ ಅಲ್ಲಿ ಸಹ ಹಾಗೆ ನಿಮ್ಗೆ
ಫೈನಲಿ ನಾವು ಬಿಂದಿನ ಯೂಸ್ ಮಾಡಬೇಕು. ಈಗ ನೋಡಿ ನನ್ನ ಮೇಕಪ್ ರೆಡಿ. ಆಕ್ಚುಲಿ ಇದು ನಾನು ಫಂಕ್ಷನಿಗೆ ನಾನಾಗಿ ಮೇಕಪ್ ಮಾಡಿಕೊಂಡು ಹೊಡುವಂತ ವಿಧಾನ. ಅದೇ ನಾನು ನಿಮ್ಗೆ ಹೇಳಿದಾಗೆ ಪ್ರಾಡಕ್ಟ್ಸ್ನ ಬಗ್ಗೆ ತುಂಬ ತಿಳುವಳಿಕೆ ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಸ್ಕಿನ್ನಿಗೆ ಅದು ಮ್ಯಾಚ್ ಆಗಬೇಕು. ಹಾಗೆ ಫೈನಲಿ ಇನ್ನು ಲಾಸ್ಟ್ ಇರುವಂತದ್ದು ಸ್ಪ್ರೇ. ಇದು ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಸಹ ನಾನು ನಿಮ್ಗೆ ಹೇಳ್ತೇನೆ. ಈಗ ಒಂದು ನೀವು ಸಣ್ಣ ಇವೆಂಟಿಗೆ ಹೋಗ್ತೀರಿ, ತುಂಬಾ ಕಾರಲ್ಲೇ ಹೋಗ್ತೀರಿ, ಕಾರಲ್ಲೇ ಬರ್ತೀರಿ, ತುಂಬಾ ಹೊತ್ತಿರೋದಿಲ್ಲ, ಅದು ನಿಮ್ಗೆ ಬಿಟ್ಟದ್ದು. ಬಟ್ ಫಿಕ್ಸರ್ ಯಾಕೆ ನಾವು ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಮೇಕಪ್ ಏನು ಆಗದಾಗೆ, ಹಾಳಾಗದಾಗೆ ನಾವು ಇದನ್ನ ಯೂಸ್ ಮಾಡ್ತೇವೆ. ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ದೂರದಲ್ಲಿ ನಿಂತು ನೀವು ಸ್ಪ್ರೇ ಮಾಡಬೇಕು. ಈಗ ಇದು ಫಿಕ್ಸರ್ ಹಾಕಿದ್ಮೇಲೆ ನಿಮ್ಮ ಮೇಕಪ್ ಕೂಡ್ಲೆ ಹಾಳಾಗುದಿಲ್ಲ ಅಂತ ಗೊತ್ತಾಯ್ತಲ್ಲ. ಮತ್ತೆ ನಿಮ್ಗೆ ಹೇಗೆ ಕಾಣ್ತದೆ ನನ್ನ ಮೇಕಪ್ ಅಂತ ಹೇಳಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಮತ್ತೆ ಆದಷ್ಟು ಮೇಕಪ್ ಅನ್ನ ಕಮ್ಮಿ ಯೂಸ್ ಮಾಡಿ. ಯಾಕಂದ್ರೆ ಕೆಮಿಕಲ್ಸ್ ಖಂಡಿತವಾಗ್ಲೂ ಇರ್ತದೆ ಮೇಕಪ್ ಅಲ್ಲಿ. ಹಾಗಾಗಿ ಆದಷ್ಟು ಟೀನೇಜ್ ಹುಡುಗಿಯರು, ಯಾಕಂತ ಹೇಳಿದ್ರೆ ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ನಮ್ಗೆ ಒಂದು 20 ಇಯರ್ಸ್ ಆಗೋ ತನಕ ನಾವು ಮುಖಕ್ಕೆ ಏನು ಟಚ್ ಮಾಡ್ತಿರ್ಲಿಲ್ಲ, ನಮ್ಗೆ ಮೇಕಪ್ ಮಾಡ್ಲಿಕ್ಕೆ ಬಿಡ್ತಾನೂ ಇರ್ಲಿಲ್ಲ. ಈಗ ಹಾಗಲ್ಲ, ಸಣ್ಣ ಮಕ್ಕಳಿಂದ ಇದ್ದು ಮೇಕಪ್ ಮಾಡ್ತಾರೆ. ಆದಷ್ಟು ಅಗತ್ಯ ಇರುವಾಗ ಮೇಕಪ್ ಮಾಡಿ, ಆದಷ್ಟು ಅಗತ್ಯ ಇಲ್ಲದಾಗ ಅವಾಯ್ಡ್ ಮಾಡಿ ಹುಡುಗಿಯರು. ಯಾಕಂತ ಹೇಳಿದ್ರೆ ನಮ್ಮ ಮುಖದ ಪ್ರತಿ ಪಾರ್ಟ್ಗಳು ನಮ್ಮ ಹುಡುಗಿಯರ ಯೂಟ್ರಸ್ಗೆ ಕನೆಕ್ಷನ್ ಇರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅನಗತ್ಯವಾಗಿ ಮೇಕಪ್ ಮಾಡಬೇಡಿ. ಮತ್ತೆ ಈ ಮೇಕಪ್ ಡೈಲಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಸ್ಕಿನ್ನಿಗೆ ಖಂಡಿತವಾಗ್ಲೂ ಇಫೆಕ್ಟ್ ಇದೆ. ಆದರೆ ನೀವು ಫಂಕ್ಷನ್ಗೆ ಹೋಗುವಾಗ ಬೇಸಿಕ್ ಮೇಕಪ್ ಮಾಡಿ. ನಿಮಗೆ ಈ ಮೇಕಪ್ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ, ಲೈಕ್ ಕೊಡಿ. ಹಾಗೆ ಎಲ್ಲರೂ ಫಾಲೋ ಮಾಡಿ, ನನ್ನ ಯೂಟ್ಯೂಬಲ್ಲಿ ಸಹ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಕಾಣ್ತೇನೆ ಅಂತ ಹೇಳಿ. ನೋಡಿ, ನಾನು ಹೇಗೆ ಕಾಣ್ತೇನೆ ಈಗ ನೋಡಿ. ಈಗ ಇದನ್ನು ಮೇಕಪ್ ಆಗಿದೆ, ನಾನು ಚೆನ್ನಾಗಿ ಕಾಣ್ತೇನಾ ಹೇಳಿ. ಇದು ನಂದು ಬೇಸಿಕ್ ಮೇಕಪ್. ಥ್ಯಾಂಕ್ ಯು. ನನ್ನ ಮೇಕಪ್ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಬಾಯ್ ಬಾಯ್.